ಹಾಯ್ ಸ್ಟಾರ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ವಿಜನ್ ಮೂಮೆಂಟ್ 05. ನಾನಿವತ್ತು ಒಂದು ಸ್ಪೆಷಲ್ ಇವೆಂಟಿಗೆ ಹೋಗ್ತಾ ಇದ್ದೀನಿ. ಅದು ಮುಂದೆ ಯಾವುದು ಅಂತ ಹೇಳ್ತೀನಿ. ಈಗ ಸದ್ಯಕ್ಕೆ ಗೆಟ್ ರೆಡಿ ವಿತ್ ಮೀ ಮಾಡೋಣ ಅಂತ ಇದ್ದೀನಿ. ಸೊ ನಾನು ಆ ಇವೆಂಟ್ಗೆ ಹೇಗೆ ರೆಡಿಯಾಗಿ ಹೋಗ್ತೀನಿ ಅಂತ ನಾನು ನಿಮಗೆ ಸಿಂಪಲ್ ಆಗಿ ತೋರಿಸ್ಕೊಡ್ತೀನಿ. ಹ್ಯಾಂಡ್ ಹಾಕ್ಕೊಳ್ಳೋಣ. ಫಸ್ಟ್ಲಿ my most favorite moisturizer, Pond. ಸೊ ನಮ್ಮ ಸೈಡ್ ಅಂತೂ ನಿಮಗೆ ಗೊತ್ತೇ ಇರುತ್ತೆ ಎಷ್ಟು ಬಿಸಿಲಿರುತ್ತೆ ಅಂದರೆ ಯಪ್ಪ ದೇವ್ರೆ, ಯಾಕಾದರೂ ನಾವು ಬದುಕಿದ್ದೀವಿ ಅಂತ ಅನಿಸ್ಬಿಡುತ್ತೆ ನನಗಂತೂ. ಸ್ಪೆಷಲಿ ಹಾಗೆ ಅನಿಸುತ್ತೆ. ಸೊ ನಮ್ಮ ಸ್ಕಿನ್ನನ್ನು ನಾವು ಕಾಪಾಡ್ಕೋಬೇಕು ಅಂದರೆ ಮಾಯ್ಶ್ಚರೈಸರ್ ಅವನ್ನೆಲ್ಲ ಯೂಸ್ ಮಾಡಬೇಕು. ನನಗೆ ಇದು ಸ್ಪೆಷಲಿ ತುಂಬ ಇಷ್ಟ. ಇದರಲ್ಲಿ ಒಂದು ಬ್ಲೂ ಡಬ್ಬ ಬರುತ್ತೆ, ಗ್ರೀನ್ ಅಂದ್ಕೊತೀನಿ. ಅದು ವೈಟ್ ಕ್ರೀಮಿ ಸ್ಟ್ರಕ್ಚರ್ ಇರುತ್ತೆ. ನನಗೆ ಅದು ಇಷ್ಟ ಆಗಲ್ಲ. ಕಾಂಬಿನೇಷನ್ ಸ್ಕಿನ್ ಇರೋದ್ರಿಂದ ಸ್ವೆಟ್ ಆಗಿಬಿಡ್ತೀನಿ ಬೇಗ. ಇದು ಚೆನ್ನಾಗಿದೆ. ಹೈಡ್ರಾ ಮಿರಾಕಲ್, ಪಾಂಡ್ಸ್ ಹೈಡ್ರಾ ಮಿರಾಕಲ್ ಎಲ್ಲ ವೈಟ್ ಚೆನ್ನಾಗಿದೆ, ಯೂಸ್ ಮಾಡಿ. ಬಾಯ್ಸ್ ಆ್ಯಂಡ್ ಗರ್ಲ್ಸ್ ಬೋತ್ ಆಫ್ ಯು. ನೆಕ್ಸ್ಟ್ ಸನ್ಸ್ಕ್ರೀನ್ ಅಂತೂ ಮಸ್ಟ್ ಅಂಡ್ ಶುಡ್, ಎಲ್ರಿಗೂ ಗೊತ್ತೇ ಇದೆ. ನಾನು ತುಂಬಾ ಎಕ್ಸ್ಪೆರಿಮೆಂಟ್ ಮಾಡ್ತೀನಿ ನನ್ನ ಸ್ಕಿನ್ ಮೇಲೆ. ಯಾಕಂದರೆ ನಂದು ಅಷ್ಟಾಗಿ ಏನು ರಿಯಾಕ್ಟ್ ಆಗಲ್ಲ ಎಲ್ಲ ಪ್ರಾಡಕ್ಟ್ಸ್ಗಳಿಗೆ, ತುಂಬಾ ಕಡಿಮೆ. ಕಾಂಬಿನೇಷನ್ ಸ್ಕಿನ್, ಟೀ ಝೋನಲ್ಲಿ ಮಾತ್ರ ಸ್ವೆಟ್ ಆಗ್ತಿಲ್ಲ. ಅದಕ್ಕೆ ಫಸ್ಟು ನಾನು ನ್ಯೂಟ್ರೋಜಿನ ಅಪ್ಲೈ ಮಾಡ್ತಿದ್ದೆ, ಚೆನ್ನಾಗಿತ್ತು. ಬಟ್ ಬರ್ನ್ ಆಗ್ತಿತ್ತು, ಸ್ಕಿನ್ ಬರ್ನ್ ಸೆನ್ಸೇಷನ್ ಆಗ್ತಿತ್ತು, ಇಷ್ಟ ಆಗಿಲ್ಲ ಅಂತ ಬಿಟ್ಟೆ. ನೆಕ್ಸ್ಟು ಡರ್ಮ್ಯಾಕೋ ಯೂಸ್ ಮಾಡಿದೆ. ಐ ಲವ್ ಪ್ರಾಡಕ್ಟ್, ಚೆನ್ನಾಗಿತ್ತು. ನೆಕ್ಸ್ಟು ಇದನ್ನು ಟ್ರೈ ಮಾಡೋಣ ಅಂತ ಇದನ್ನು ತರಿಸ್ಕೊಂಡೆ. ಚೆನ್ನಾಗಿದೆ, ತುಂಬ ಹೇಳ್ತಿದ್ರಲ್ವಾ ಮಮ್ಮ ಅದು ಎಲ್ಲ, ಅದಕ್ಕೆ ತರಿಸ್ಕೊಂಡೆ. ನಾನು ಪ್ರಿಫರ್ ಮಾಡೋದು ಸ್ಪೆಷಲಿ ಡರ್ಮ್ಯಾಕೋ ಆರೆಂಜ್ ಪ್ಯಾಕ್ ಬರುತ್ತೆ. ಅದನ್ನು ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಅದು ಸ್ಕಿನ್ಗೂ ಏನು ಆಮ್ ಕೊಟ್ಟಿಲ್ಲ ನನಗೆ. ಇದು ಏನು ಆಮಿಲ್ಲ, ಬಟ್ ಇದು ಅಷ್ಟು ಎಫೆಕ್ಟಿವ್ ಅಂತ ನನಗೆ ಅನಿಸ್ಲಿಲ್ಲ. ಬೇಗ ಹೋಗ್ಬಿಡುತ್ತೆ, ಪದೇ ಅಪ್ಲೈ ಮಾಡ್ಕೊಳಕ್ಕಾಗಲ್ಲ, ಹೊರಗಡೆ ಇರ್ತೀವಿ. ಲಿಪ್ಸ್ಟಿಕ್ ತೋರಿಸ್ತೀನಿ. ವಾವ್, ಐ ಲವ್ ಇಟ್. ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ. ಇದು ಸನ್ಸ್ಕ್ರೀನ್ ಅಲೋವೆರಾ ಜೆಲ್ದು, ಚೆನ್ನಾಗಿದೆ. ನೆಕ್ಸ್ಟ್ CC ಕ್ರೀಮ್, ಲ್ಯಾಕ್ಮೆ 925 CC ಕ್ರೀಮ್. ಐ ಲವ್ ಇಟ್ ಪ್ರಾಡಕ್ಟ್. ನಮ್ಮಮ್ಮ ಯೂಸ್ ಮಾಡ್ತಿದ್ರು, ಅದು ನನಗೆ ಪ್ರಿಫರ್ ಮಾಡಿದ್ರು, ಆಗಿಂದ ಯೂಸ್ ಮಾಡ್ತಿದ್ದೀನಿ. ಏನು ಸ್ಕಿನ್ಗೆ ಆಮ್ ಆಗಿಲ್ಲ, ಮೇಕಪ್ ಲುಕ್ ಕೊಡುತ್ತೆ, ಚೆನ್ನಾಗಿದೆ. ನಿಮ್ಮ ಸ್ಕಿನ್ ಟೋನ್ ನೋಡ್ಬಿಟ್ಟು ನೀವು ಶೇಡ್ನ ಚೂಸ್ ಮಾಡ್ಕೊಳ್ಳಿ. ಇದು ಶೇಡ್ ಟು ಹನಿ ಅಂತ ಇದೆ. ಅದು ಆ್ಯಕ್ಚುಲಿ ನನ್ನ ಸ್ಕಿನ್ ಟೋನ್ಗೆ ಇದು ಮ್ಯಾಚ್ ಆಗ್ತಾ ಇದ್ದಿಲ್ಲ. ನೋಡುವ, ಟ್ಯಾಪ್ ಇಷ್ಟೇ ನನ್ನ ಪ್ರಾಡಕ್ಟ್ಸು. ಒಂದು ಹೈಲೈನರ್ ಹಾಕೊತೀನಿ, ಹೊಟ್ಟಿಟ್ಕೊತೀನಿ, ಲಿಪ್ಸ್ಟಿಕ್ ಹಾಕ್ತೀನಿ, ಡನ್ ಮೈ ಮೇಕಪ್. ಮೆಬಿಲಿನ್ ಅವರ ಕಾಂಪ್ಯಾಕ್ಟ್ ಚೆನ್ನಾಗಿದೆ, ಖಾಲಿಯಾಗಿದೆ ನೋಡಿ. ಇದೂ ನನ್ನ ಶೇಡ್ ಅಲ್ಲ, ನನಗೆ ಗೊತ್ತಿದ್ದಿಲ್ಲ ಯಾವುದು ಹೆಂಗೆ ಮಾಡಬೇಕು ಅಂತ. ಆನ್ಲೈನ್ ಮಾಡೋದಕ್ಕಿಂತ ನೀವು ಫಸ್ಟು ನಿಮ್ಮ ಶೇಡ್ ಯಾವುದು ಅಂತ ಕೇಳಿ ತಿಳ್ಕೊಡಿ. ಯಾವುದಾದ್ರೂ ಮೇಕಪ್ ಆರ್ಟಿಸ್ಟ್ ಕೇಳಿ, ಅದು ಬೆಸ್ಟ್ ಅನ್ಸುತ್ತೆ. ನಾನು ಇವತ್ತು ಯೂಸ್ ಮಾಡಿಲ್ಲ, ಸುಮ್ಮನೆ ಕಸಿ ಇಟ್ಟಿದ್ದೆ. ಇವತ್ತಾದ್ರೂ ಯೂಸ್ ಮಾಡೋಣ ಅಂತ ಯೂಸ್ ಮಾಡಿ ಸಹ ನನಗೆ ಗೊತ್ತಿಲ್ಲ ಹೇಗೆ ಮಾಡಬೇಕು ಅಂತ. ಬೇಗ ಹಾಕ್ಬಿಟ್ಟಿದ್ದೀನಿ, ಸಿಂಪಲ್ ಆಗಿರಲಿ ಅಂತ. ನನ್ನ ಡ್ರೆಸ್ ಮ್ಯಾಚ್ ಆಗುವಂಥ ಶೇಡ್ ಯಾವುದೂ ಇಲ್ಲ. ಐ ಗೋ ಫಾರ್ ಪಿಂಕ್. ನೆಕ್ಸ್ಟ್ ನನ್ನ ಬೆಸ್ಟ್ ಪಾರ್ಟ್, ಐಲೈನರ್. ಬ್ಯಾಸ್ಲರ್ ಯಾವುದಾದ್ರೂ ಓಕೆ ನನಗೆ. ನಾನು ಚೆನ್ನಾಗಿ ಕಾಣಿದೆ ಈ ಐಲೈನರಿಂದ, ಅದಕ್ಕೆ ನನಗೆ ಇದಂದ್ರೆ ತುಂಬಾ ಇಷ್ಟ. ಮಸ್ಕಾರಾ ಮೆಬಿಲಿನ್ ಅವರದ್ದು ಹೈಪರ್ ಕರ್ಲ್, ಚೆನ್ನಾಗಿದೆ. ವಾವ್, ನಿಜ ಕರ್ಲ್ ಆಗುತ್ತೆ. ಲಾಸ್ಟ್ ಬಟ್ ನಾಟ್ ದ ಲಿಸ್ಟ್, ಮೈ ಫೇವ್ರೆಟ್ ಪಾರ್ಟ್, ಲಿಪ್ಸ್ಟಿಕ್. ಮಾಮಾರ್ತ್ ಅವ್ರದ್ದು ತುಂಬ ಚೆನ್ನಾಗಿದೆ. ಎಲ್ಲ ಬೇಕು. ನನ್ನ ಫ್ರೆಂಡ್ಸಿಗೂ ರೆಫರ್ ಮಾಡಿದ್ದೆ. ಶೇಡ್ 4, ಇದ್ರದ್ದು ಲಿಂಕ್ ಬೇಕಿದ್ರೆ ಹಾಕ್ತೀನಿ ನಾನು. ಮ್ಯಾಟ್ ಲುಕ್, ಮ್ಯಾಟ್ ಫಿನಿಶಿಂಗ್ ಸೂಪರ್ ಆಗಿದೆ. ಮಿನಿಟ್ ಬಟ್ ಇಟ್ಕೊಂಡಿಲ್ಲ ಅಂದರೆ ಹೇಗೆ? 5 hours later. Yeah, this is my final look. Yeah stars, you heard it right. ನಾನು ಟಿವಿಲಿ ಬರ್ತಾ ಇದ್ದೀನಿ. ಹೇಗೆನಾ? ನಮ್ಮೂರಿನ ಸಿದ್ದಿ ಟಿವಿ ನ್ಯೂಸ್ ಚಾನಲಲ್ಲಿ ಒಂದು ಸ್ಪೆಷಲ್ ಪ್ರೋಗ್ರಾಮ್ ಮಾಡ್ತಿದ್ದಾರೆ. ಅದಕ್ಕೆ ನನ್ನನ್ನು ಸ್ಪೆಷಲ್ ಆ್ಯಂಕರ್ ಆಗಿ ಚೂಸ್ ಮಾಡಿದ್ದಾರೆ. ನಾವು ಇಲ್ಲಿ ಇಂಟರ್ವ್ಯೂ ತಗೊಂಡಿದ್ದು ವಿಶಾಲ್ ಮಣ್ಣೂರು ಅಂತ. ಇವರು ನಮ್ಮ ಭಾಗದ ಹೆಮ್ಮೆಯ ನಟ ಅಂತಲೇ ಹೇಳ್ಬೋದು.
ಈಗಾಗಲೇ ಇವ್ರ ಮೂವಿ ರಿಲೀಸ್ ಆಗಿ ಯಶಸ್ವಿ ಪ್ರದರ್ಶನ ಕಂಡಿದೆ. ಈಗ ಅವಲೋಕನ ಮೂವಿನ ನಮ್ಮ ಬಳ್ಳಾರಿ ಸುತ್ತಮುತ್ತನೇ ತೆಗಿತಾ ಇದ್ದಾರೆ. ಎಲ್ಲದು ಆಸಕ್ತಿ ಜೊತೆಗೆ ಕಲೆನೂ ಇರಬೇಕು. ಆಸಕ್ತಿ ಎಲ್ಲರಿಗೂ ಇರುತ್ತೆ. ಸಿನಿಮಾದಲ್ಲಿ ಚೆನ್ನಾಗಿ ಕಾಣಬೇಕು, ಆಸಕ್ತಿ ತುಂಬ ಜನಕ್ಕೆ ಇರುತ್ತೆ. ಅದು ಸತ್ಯನಿಗೆ ನಮ್ಮ ಭಾಗದ ಕಲಾವಿದರನ್ನ ನಾವು ಇನ್ನಷ್ಟು ಬೆಳೆಸೋಣ ಅಂತ ಹೇಳ್ತಾ ನನ್ನನ್ನು ನಾನು ಮೊದಲೇ ಬಾರಿ ಟಿ ವಿಲಿ ನೋಡಿಕೊಂಡು ತುಂಬ ತುಂಬಾ ಖುಷಿ ಆಯಿತು. ಎನಿವೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿಲ್ಲ ಅಂದರೂ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.